ಸೊ ಗಾಯ್ಸ್, ನಾನಿವತ್ತು ನಿಮ್ಗೊಂದು ಜೈಲಿಗೆ ಕರ್ಕೊಂಬಂದಿನಿ. ಆ ಜೈಲು ಯಾವುದಪ್ಪ ಅಂತಂದರೆ ಕೇವಲ 6ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳು ಮಾತ್ರ ಈ ಜೈಲಲ್ಲಿ ಇರ್ತಾರೆ. ಅದು ಯಾವ ಜೈಲು ಅಂತ ಗೊತ್ತಾ ನಿಮಗೆ? ಸೊ ಮುರಾರ್ಜಿ ಸ್ಕೂಲು. ಫಸ್ಟ್ ಥಿಂಗ್ ಏನು ಮಾಡಿ ಗೊತ್ತಾ, ಈ ವಿಡಿಯೋನ ನಮ್ಮ ಮುರಾರಿ ಶಾಲೆಯಲ್ಲಿ ಯಾರ್ಯಾರು ಓದಿದ್ರೆ ಅವ್ರಿಗೆಲ್ರಿಗೂ ಶೇರ್ ಮಾಡಿರಿ. ಸೊ ಈ ಪ್ಲೇಸ್ನ ನಾನು ಜೈಲ್ ಅಂತ ಯಾಕಂದ್ರೆ ಗೊತ್ತಾ, ಯಾರ್ಯಾರು ಈ ಸ್ಕೂಲಿಗೆ ಜಾಯ್ನ್ ಆಗ್ತಾರೆ ಅವ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ ಈ ಸ್ಕೂಲ್ ಜೈಲ್ ಅಂತಲೇ ಅನಿಸುತ್ತೆ. ಸೊ ಹೋಗ್ತಾ ಹೋಗ್ತಾ ಏನು ಅನಿಸುತ್ತೆ, ಇದೇ ಒಂದು ದೇವಾಲಯ ಥರ ಅಂತ ಫೀಲ್ ಆಗುತ್ತೆ. ಸೊ ನಾನು ಈ ಸ್ಕೂಲ್ ಯಾವಾಗಪ್ಪ ಬಿಟ್ಟು ಹೋಗ್ತೀನಿ ಅಂತ ಅನಿಸ್ತಿತ್ತು. ಬಟ್ ಇವಾಗ ಒಂದು ಎಷ್ಟೋ ವರ್ಷ ಈ ಸ್ಕೂಲ್ ಬಿಟ್ಟೋದಾದ್ಮೇಲೆ ಒಂಥರ ಎಷ್ಟೋ ಮೆಮೊರೀಸ್ನ ಈ ಸ್ಕೂಲಲ್ಲಿ ಕಳೆದಿದ್ದೀವಿ. ಒಂಥರ ದೇವಾಲಯ ಥರನೇ ಫೀಲ್ ಆಗ್ತಿದೆ ನನಗೆ ಈ ಸ್ಕೂಲ್. ನನಗೆ ಇವಾಗ ಫೀಲ್ ಆಗ್ತಿದೆ ನಾ ಈ ಸ್ಕೂಲ್ ಬಿಟ್ಟು ಹೋಗದೆ ಇರೋದೇ ಚೆನ್ನಾಗಾಯ್ತು ಅಂತ ಅಂದ್ಬಿಟ್ಟು. ಬನ್ನಿ ಈ ಸ್ಕೂಲ್ ಒಳಗಡೆ ಒಂದ್ಸಲ ನೋಡ್ಕೊಂಬರೋಣ. ಸೊ ನಾವಿದ್ದಕ್ಕೂ ಇವಾಗಿರೋದಕ್ಕೂ ಎಷ್ಟೆಲ್ಲ ಚೇಂಜ್ ಆಗಿದೆ ಏನೇನು ಅಂದ್ಬಿಟ್ಟು ನೋಡ್ಕೊಂಬರೋಣ. ಸ್ಟ್ಯಾಂಡರ್ಡ್. ಸೊ ಫಸ್ಟ್ ಸ್ಕೂಲಿಗೆ ಬಂದ ತಕ್ಷಣನೇ ನಾವು ಬಂದಿರ್ತಕ್ಕಂಥ ಸ್ಟ್ಯಾಂಡರ್ಡ್. ಈಗ ನೋಡಿ ಆ ಸ್ಕೂಲ್ ಬೋರ್ಡನ್ನು ಚೇಂಜ್ ಮಾಡಿದ್ದಾರೆ. ಒಂಥರ ನಾವಿದ್ದಾಗ ಬರೀ ಒಂದು ಚಿಕ್ಕ ಚಿಕ್ಕದು ಅಲ್ಲಿದೆ ನೋಡಿ. ಸೊ ನಾವಿದ್ದಾಗ ಈ ಥರ ಬೆಂಚ್ ಇತ್ತು, ಇವಾಗೆಲ್ಲ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಇದ್ರಲ್ಲಿ ನಾವು ಇಬ್ಬಿಬ್ಬರು ಕೊಡ್ತಿದ್ವಿ. ಅಲ್ಲಿ ಫುಲ್ಲು ಮೇಲ್ಗಡೆ ಮುರಾರ್ಜಿ ಸ್ಕೂಲ್ ಅಡೆಯಪಾಡಿ ಹೊಸ ವರ್ಷ ಶುಭಾಶಯ ಇದನ್ನೆಲ್ಲ ನಾವೇ ಮಾಡ್ತಿದ್ವಿ. ಆ್ಯಕ್ಚುಲಿ ಅವಾಗ ಒಂಥರ ಈ ದೊಡ್ಡ ಶೀಟ್ ಬರ್ತಿತ್ತು, ಅದರಲ್ಲೆಲ್ಲ ಬರ್ಬಿಟ್ಟು ಹಾಕ್ತಿದ್ವಿ. ಇವಾಗೆಲ್ಲ ಕಾರ್ಡ್ಬೋರ್ಡಲ್ಲಿ ಹಾಕಿದ್ದಾರೆ. ಸೊ ಇಲ್ಲಿ ನಿಮಗೆ ಟೈಮ್ ಟೇಬಲ್ ಕಾಣ್ತಿದೆ. ಸುಮಾರು 5 ವರ್ಷ ನಾನು ಈ ಹಾಸ್ಟೆಲಲ್ಲೇ ಕಳೆದಿದ್ದೀನಿ. ಸೊ 5 ವರ್ಷದಲ್ಲಿ ಒಂದಲ್ಲ ಎರಡಲ್ಲ ಸಾವಿರಾರು ಮೆಮೊರೀಸ್ ಈ ಹಾಸ್ಟೆಲಲ್ಲಿದೆ. ಸೊ ಬನ್ನಿ, ನಾವಿದ್ದಾಗ ಇವಾಗಿನ ಟೈಮಲ್ಲಿ ಎಷ್ಟು ಡಿಫ್ರೆನ್ಸ್ ಆಗಿದೆ, ಏನೇನಾಗಿದೆ ಅಂತಂದ್ಬಿಟ್ಟು ಒಂದ್ಸಲ ನೋಡ್ಕೊಂಬರೋಣ. ಸೊ ಡೋರ್ ಅಂದರೂ ಅದೇ ಐತೆ. ನಿಮ್ಗೆ ನೆನಪಿರ್ಬೋದು, ಒಂದ್ಸಲ ಏನೋ ಸ್ಟ್ರೈಕ್ ಆದಾಗ ಏನೋ ಈ ಡೋರ್ನೆಲ್ಲ ಮುರಿದಾಕಿದ್ರು. ಯಾರ್ಯಾರಿಗೆ ನೆನಪೈತೆ ನೆನಪು ಮಾಡ್ಕೊಳ್ಳಿ. ನೈಟ್ ಆದರೆ ಇಲ್ಲಿ ಕೂತ್ಬಿಟ್ಟು ಪ್ರೇಯರ್ ಮಾಡಿಸ್ತಿದ್ರು. ಅದು ಯಾವುದೋ ನೀಡು ಶಿವ ನೀಡದಿರೋ ಶಿವ, ಮತ್ತು ಇನ್ನು ಯಾವುದ್ಯಾವುದೋ ಸಾಂಗ್ಸ್ ಎಲ್ಲ ಇಲ್ಲಿ ಅಂದರೆ ಬಾಯ್ಸ್ ಎಲ್ಲ ಕೂತ್ಕೊಂಡ್ಬಿಟ್ಟು ಪ್ರೇಯರ್ ಮಾಡ್ತಿದ್ವಿ. ಇವಾಗ ನೋಡಿದರೆ ಸ್ವಲ್ಪ ಸ್ವಚ್ಛ ಆಗೈತೆ ಅಂತ ಕಾಣಿಸುತ್ತೆ. ಯಾಕಂದರೆ ನಾವಿರ್ಬೇಕಾದ್ರೆ ಆ ವಾಶ್ರೂಮ್ ಹತ್ರ ಆಗಲಿ ಅಥವಾ ಈ ಕಡೆ ಆಗಲಿ ಫುಲ್ಲು ನೀರು ತುಂಬ್ಕೊಂಡಿರ್ತೈತೆ. ಫಸ್ಟ್ ರೂಮ್ ನೋಡ್ಕೊಂಬರೋಣ. ಫಸ್ಟ್ ಈ ರೂಮ್ ನಾವು 6th ಬಂದಾಗ ಈ ರೂಮ್ಗೆ ಬಂದಿದ್ವಿ. ಸೊ ನಾವು 6th ಬಂದಾಗ ಈ ರೂಮ್ನಾಗಿದ್ವಿ. ನಾನೊಂದ್ಸಲ ರವಿ ಜೊತೆ ಜಗಳ ಆಡಿದ್ದೆ. ಈ ಗುಣೆಗೆ ನಾನು ಫಸ್ಟ್ ಬಂದ್ಬಿಟ್ಟು ಟ್ರಂಕ್ ಇಟ್ಟು ಹೋಗಿದ್ದೆ. ನಾನು ಟ್ರಂಕ್ ಇಟ್ಬಿಟ್ಟು ಊರಿಗೆ ಹೋಗಿ ವಾಪಸ್ ಬಂದಷ್ಟೇ ಆ ಗುಣನ ಬೇರೆಯವ್ರು ತೊಗೊಂಡ್ಬಿಟ್ಟು ಜಗಳ ಆಡಿದ್ರು ನನ್ನ ಜೊತೆ. ಸೊ ನಾವಿರ್ಬೇಕಾದ್ರೆ ಇಷ್ಟೆಲ್ಲ ಬೆಡ್ ಏನಿರಲಿಲ್ಲ. ನಾವೆಲ್ಲ ಕೆಳಗೆ ಮುಕ್ಕೋತಿದ್ವಿ ಸ್ಟಾರ್ಟಿಂಗ್ ಬಂದಾಗ. ಇವಾಗ ಬಂಕರ್ ಬೆಡ್ ಎಲ್ಲ ಬಂದಿದ್ದಾವೆ. ಮೇ ಬಿ ಈ ಸಲ ಟ್ರಂಕ್ನ ಹಾಸ್ಟ್ಲಿಂದಾನೇ ಕೊಟ್ಟಿದ್ದಾರೆ ಅನ್ಸುತ್ತೆ. ಯಾಕಂದರೆ ಎಲ್ಲ ಸೇಮ್ ಟ್ರಂಕ್ ಕಾಣ್ತಿದ್ದಾವೆ. ದೊಡ್ಡ MDRS A 147 ನಂಬರ್ ಎಲ್ಲ ಹಾಕಿದ್ದಾರೆ ಇದಕ್ಕೆ. ಸೊ 7ನೇ ಕ್ಲಾಸು 7ನೇ ಕ್ಲಾಸಲ್ಲಿದ್ದಾಗ ಸುಮತಿ ಮೇಡಮ್ದು ಮೊನ್ನೆ ಒಬ್ಬರು ಗ್ರೂಪಲ್ಲಿ ಫೋಟೋ ಹಾಕಿದ್ರು. ಅವ್ರದ್ದು ಬರ್ಡೇ ಟೈಮಲ್ಲಿ ನಾವು ಇಲ್ಲೇ ಫೋಟೋ ತೊಗೊಂಡಿದ್ವಿ. ಕ್ಲೀನ್ ಮಾಡ್ತಿದ್ರು. ಒಂದು ತೋರಿಸ್ತಾರೆ. ಇದು 7th ಸ್ಟ್ಯಾಂಡರ್ಡ್ ಸ್ಕೂಲ್ ಇದು. ಬಾ 8th ಸ್ಟ್ಯಾಂಡರ್ಡ್.
ಏರ್ ಸ್ಟ್ಯಾಂಡರ್ಡು ಎಲ್ಲರೂ ಅಂದರೆ ಸ್ಕೂಲ್ ಮುಗೀತು, ಇವಾಗ ತಾನೇ ಸ್ಕೂಲ್ ಮುಗೀತು, ಎಲ್ಲರೂ ಹುಡುಗರೆಲ್ಲ ಹೋದ್ರು ಹಾಸ್ಟ್ಲಿಗೆ. ಸೊ ಏರ್ ಸ್ಟ್ಯಾಂಡರ್ಡ್ ಎಷ್ಟೊಂದು ಮೆಮೊರೀಸ್ ಇದ್ದಾವೆ ಈ ಸ್ಕೂಲಲ್ಲಿ. ಸೊ ಇಲ್ಲೊಂದು ಹಾಕಿದ್ದಾರೆ ನೋಡಿ, ಅಡವಿ ಬಾವಿ. ನಾವು ಹುಡುಗರೆಲ್ಲ ಆ ಕಡೆ ಕೊಡ್ತಿದ್ವಿ, ಹುಡುಗರೆಲ್ಲ ಈ ಕಡೆ ಕೊಡ್ತಿದ್ರು. ರೂಮ್ನಾಗ ನಾವು ಒಂದಲ್ಲ ಒಂದು ವಿಷಯಕ್ಕೆ ಜಗಳ ಆಡ್ತಿದ್ವಿ. ಅದರಲ್ಲಿ ಒಂದು ಮೇನ್ ಕಾರಣ ಏನಪ್ಪ ಅಂತಂದರೆ ಕಸ ಬೆಳೆಯೋದು. ಸೊ ಇಲ್ಲಿ ನೋಡುತ್ತಿರ್ಬೋದು, ಇವರು ಕೂಡ ಅದೇ ರೀತಿ ಫಾಲೋ ಮಾಡ್ತಿದ್ದಾರೆ. ಸೊ ನಾವು ಯಾವ ರೀತಿ ಅಂದರೆ ಈ ರೂಮಲ್ಲಿ ಮೇ ಬಿ ಎಲ್ರಿಗೂ ಕೂಡ್ಬಿಟ್ಟು ಹಾಕಿರೋದು. ಯಾಕಂದ್ರೆ ಇಲ್ಲಿ ನೋಡಿ 6th 7th 8th 9th 10th ಮೇ ಬಿ ನಾವಿಲ್ಲಿರ್ಬೇಕಾದ್ರೆ ಅಂದರೆ 6th ಅವ್ರಿಗೆ ಒಂದು ರೂಮು, 7th ಅವ್ರಿಗೆ ಒಂದು ರೂಮು, 8th ಅವ್ರಿಗೆ ಒಂದು ರೂಮು ಈ ಥರ ಕೊಡ್ತಿದ್ರು. ಮೇ ಬಿ ಇವಾಗೆಲ್ಲ ಕಂಬೈಂಡ್ ಆಗಿದ್ದಾರೆ ಅನಿಸುತ್ತೆ. ಸೊ ಕಸದ ಪಾಳೆ ಯಾರಿಗೆಲ್ಲ ನೆನಪೈತೆ, ಈ ಥರ ನಾವು ಲೀಸ್ಟ್ ಹಚ್ಬಿಟ್ಟು ಗೋಡೆಗೆಲ್ಲ ಅಂಟಿಸ್ತಿದ್ವಿ. ನಿಮ್ಗೆ ಇನ್ನೂ ನೆನಪಾಯ್ತಾ? ನಾನು ಯಾವಾಗಂದರೆ ಚಿಕ್ಕವರಿದ್ದಾಗ ಕೀಪತ್ತ ಕಳೆದೋಗುತ್ತೆ ಅಂದ್ಬಿಟ್ಟು ನಾವು ಇಂಥಲ್ಲಿ ಹುಡ್ದಾರಕ್ಕೆ ಒಂದು ದಾರ ಮಾಡ್ಕೊಂಬಿಟ್ಟು ಇಂಥಲ್ಲಿ ಹಾಕ್ಕೊಂಬಿಟ್ಟು ಕೀನ ಅಲ್ಲಿ ಹುಡ್ದಾರ ಕಟ್ಕೊತಿದ್ವಿ. ನಿಮಗೆಲ್ಲ ನೆನಪಿದೆ ಅನ್ಕೊತಿದ್ದೆ. ಅದು ಕೂಡ ದಿನ ಪ್ರೇಯರ್ ಇಲ್ಲೇ ಮಾಡ್ತಿದ್ವಿ. ಸೊ ಈ ಪ್ಲೇಸಲ್ಲೇ ಇಡೀ ಸ್ಕೂಲು ಮಕ್ಕಳೆಲ್ಲ ಇದಿಷ್ಟೇ ಪ್ಲೇಸಲ್ಲಿ ಪ್ರೇಯರ್ ಮಾಡ್ತಿದ್ವಿ. ನಿಮ್ಗೆ ಇನ್ನೊಂದು ನೆನಪಿದೆಯಾ? ಈ ಆ್ಯನ್ಯುವಲ್ ಡೇ ಆಗಲಿ ಏನಾದರೂ ಆಗಲಿ, ಸೊ ಬನ್ನಿ, ಆ ಟೈಮಲ್ಲಿ ಇಲ್ಲಿ ಸ್ಟೇಜ್ ಹಾಕ್ತಿದ್ರು. ಈ ಸ್ಟೇಜಲ್ಲೇ ನಾವು ಪರ್ಫಾರ್ಮೆನ್ಸ್ ಮಾಡ್ತಿದ್ವಿ. ಬಾ, ಸೊ ಇಷ್ಟರಲ್ಲೇ ಸ್ಟೇಜ್ ಹಾಕ್ಬಿಟ್ಟು ಇಷ್ಟರಲ್ಲೇ ಡ್ಯಾನ್ಸ್ ಮಾಡ್ತಿದ್ವಿ. ಸೊ ನಿಮ್ಗೆ ಯಾರಿಗೆಲ್ಲ ನೆನಪಿದೆ? ನಾನು 6th or 7th ಇದ್ದಾಗ ಒಂದು ಲೇಡಿ ಗೆಟಪ್ ಕೂಡ ಹಾಕಿದ್ದೆ. ವೀರೇಶ್ ಇದ್ದ, ಯಾರ್ಯಾರು ಇದ್ದರು. ಸೊ ಆ ಫೋಟೋ ಇದೆ ನನ್ನ ಹತ್ರ ಸ್ಟಿಲ್. ಬಟ್ ಎಕ್ಸಾಮ್ ಟೈಮ್ನಲ್ಲಿ ಮೇಲ್ಗಡೆ ಅಂದರೆ ರಜೆ ಇದ್ದಾಗೆಲ್ಲ ಅಲ್ಲಿ ಮೇಲ್ಗಡೆ ಎಲ್ಲ ಬಂದ್ಬಿಟ್ಟು ಓದ್ತಿದ್ವಿ. ಸೊ ಅದೆಲ್ಲ ಯಾರಿಗೆಲ್ಲ ನೆನಪಿದೆ? ಗೈಸ್ 9th ಸ್ಟ್ಯಾಂಡರ್ಡು ಇಲ್ಲೊಂದು ಏನೋ ಬರ್ತಿದ್ದಾರೆ. ನಾನು 9th ಓದಿದ್ದೀನಿ ಕಂಪ್ಲೀಟಾಗಿ. 10th ಇರಬೇಕಾದ್ರೇ ನಾನು ಈ ಸ್ಕೂಲ್ ಬಿಟ್ಟೋಗಿದ್ದೆ. 10th ಟಿಲ್ 1 month 2 months ನಾನು ಇಲ್ಲೇ ಇದ್ದೆ. ಅದಾದಮೇಲೆ ನಾನು ಈ ಸ್ಕೂಲ್ ಬಿಟ್ಟೋದೆ. ಈ ಸ್ಕೂಲ್ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಸೊ 10th ಸ್ಟ್ಯಾಂಡರ್ಡ್ ಒಂದು ನೋಡ್ಕೊಳ್ಳಿ. ಸೊ ನಾನು ಇಲ್ಲಿರೋ ಆಲ್ಮೋಸ್ಟ್ ಎಲ್ಲ ರೂಮ್ದಲ್ಲೂ ಇದ್ದೆ. ನಾನು ಹೋಗೋಕ್ಕಿಂತ ಮುಂಚೆ ಅಂದರೆ ಈ ಸ್ಕೂಲು ಹೋಗೋಕ್ಕಿಂತ ಮುಂಚೆ ನನ್ನ ಟ್ರಂಕ್ನ ಇಲ್ಲಿಟ್ಟಿದ್ದೆ. ಇಲ್ಲಿ ಸೊ ನನ್ನ ಟ್ರಂಕ್ನ ನಾನು ಮತ್ತೆ ಬಾಸು ಅಂತ ಅನ್ಸುತ್ತೆ, ನಮ್ಮಿಬ್ಬರು ಟ್ರಂಕ್ ಇಲ್ಲಿ ಇಟ್ಕೊಂಡಿದ್ವಿ. ನಾನು ಇಲ್ಲಿ ನನ್ನ ಟ್ರಂಕ್ನ ಈ ಕೀಲಿ ಪತ್ತ ಬರ್ತಿರ್ಲಿಲ್ಲ ಅವಾಗ. ಸೊ ಇದನ್ನು ಈ ಕೀಲಿ ಪತ್ತನ ಹೋಗಿ ಮಾಡಿಸ್ಕೊಂಬಂದ್ಬಿಟ್ಟು ನನ್ನ ಟ್ರಂಕ್ನ ಯಾರಿಗೋ ಕೊಟ್ಟೋಗಿದ್ದೆ. ಸೊಳ್ಳೆ ನೋಡಿ, ಇನ್ನೂ ಸೊಳ್ಳೆ ಫುಲ್ಲು ಸೊಳ್ಳೆ. ಭೋಜನಾಲಯ, ಅಡಿಗೆ ಮನೆಗೆ ಹೋಗಿ ಬರೋಣ. ರಶೀದಾ ಬೇಗಮ್ ಆಂಟಿ ಅವ್ರು ಇದ್ದಾರೆ. ಇವರು ಯಾರಿಗೆಲ್ಲ ನೆನಪಿದ್ದಾರೆ? ನಾವು ಆ್ಯಕ್ಚುಲಿ ಇಲ್ಲೇ ಓದೋಗಿದ್ದು. ನಿಮ್ಮ ಹತ್ರನೇ ಅಂದ್ರೆ ನೀವು ಮಾಡಿರೋ ಊಟನೇ ಊಟ ಮಾಡಿದ್ದೆ. ಹಂಗೆ ಒಂದ್ಸಲ ನೋಡ್ಕೊಂಡು ಅಂತ ಬಂದ್ವಿ. ನೌಕರಿಯಲ್ಲಿ ಬೆಂಗಳೂರು ಮಾಡ್ತೀವಿ. ಆತಿರ್ಲಿಲ್ಲ, ಈತಿದ್ದ, ನಾನಿದ್ದ. ನೀವು ಪುನ ಹಿಡಿದಿ, ನಾವು ಪುನ ಹಿಡಿದಿಲ್ಲ. ನಿಮ್ಗ ದೊಡ್ಡ ಮಸ್ತ್ ಆಗ್ತೀರಿ ನೀವು. ಸೊ ಈ ಬೋರ್ಡ್ ಮೇ ಬಿ ನಾವಿದ್ದಾಗೂ ಸೇಮ್ ಇತ್ತು. ಟೊಮೆಟೊ ಬಾತು, ಉಪ್ಪಿಟ್ಟು, ಪಲಾವ್, ಅವಲಕ್ಕಿ ಇರ್ಲಿಲ್ಲ ನಾವಿದ್ದಾಗ. ದೋಸೆನೇ ಇರಲಿಲ್ಲ ನಾವಿದ್ದಾಗ. ಸಂಡೇ ಇಡ್ಲಿ ಇತ್ತು. ಸಂಡೇ ಇಡ್ಲಿ ಸಲುವಾಗಿ 11 ಗಂಟೆ ತನಕ ವೇಟ್ ಮಾಡ್ತಿದ್ವಿ ನಾವು. 11 ಗಂಟೆಗೆ ಇಡ್ಲಿ ಮಾಡ್ತಿದ್ರು. ಹೌದಾ? ಅವಾಗೆಲ್ಲ ಇವಾಗೆಲ್ಲ 9 ಗಂಟೆಗೆ ಕೊಡ್ತಾರಂತ ಊಟ. ಅವೇ ಡೈನಿಂಗ್ ಟೇಬಲ್. ಅವೇ ಅಲ್ಲ ಹೊಸದು.
ನಾವಿದ್ದಾಗ ಡೈನಿಂಗ್ ಟೇಬಲ್ ಬಂದಿದ್ದು, ಬಟ್ ಒಂದು ಸ್ವಲ್ಪ ದಿವಸ ಯೂಸ್ ಮಾಡಿಬಿಟ್ಟು ಎಲ್ರಿಗೆ ಜಾಗ ಸಾಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ಆ ಡೈನಿಂಗ್ ಟೇಬಲ್ ತೆಗೆದ್ಬಿಟ್ಟು ಇಲ್ಲ ಇತ್ತು ಬಂದು ಹಾಂ ಹೌದು ಹಾಂ ಡೈನಿಂಗ್ ಟೇಬಲ್ ತೆಗೆದ್ಬಿಟ್ಟು ಇಲ್ಲೇ ಕೆಳಗಡೆ ಊಟ ಮಾಡ್ತಿದ್ವಿ. ಸೊ ಇದೇ ಪ್ಲೇಸ್ ಇದೆ. ಊಟಕ್ಕಿಂತ ಮುಂಚೆ ಒಂದು ಯಾವುದೋ ಪ್ರೇಯರ್ ಮಾಡ್ತಿದ್ವಿ ಅಲ್ಲ, ಪ್ರೇಯರ್ ಮಾಡ್ತಿದ್ವಿ ಅಂತ ನನಗೂ ನೆನಪಿಲ್ಲ.